ಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣ ರಾಜ್ಯ ಸರ್ಕಾರಕ್ಕೆ ಮ್ಯಾಜಿಸ್ಟ್ರಿಯಲ್ ವರದಿ ಸಲ್ಲಿಕೆ ಆಗಿದೆ. ಬೆಂಗಳೂರು ನಗರ ಡಿಸಿ ಜಗದೀಶ್ರಿಂದ ಈ ಒಂದು ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ಈ ಒಂದು ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಏನು ಹೇಳ್ತಾ ಇದ್ದಾರೆ ಈ ವರದಿಯಲ್ಲಿ? ಕಾಲ್ತುಳಿತ ಆರ್ಸಿಬಿ ಮ್ಯಾನೇಜ್ಮೆಂಟೇ ಕಾರಣ ಅನ್ನೋದನ್ನ ಹೇಳ್ತಾ ಇರೋದು. ಈ ಕಾಲ್ತುಳಿತ ಆಗಿರೋದು ಆರ್ಸಿಬಿ ಮ್ಯಾನೇಜ್ಮೆಂಟ್ಗೆ ಇಂದನೆ ಅಂತ ಈ ವರದಿ ಹೇಳ್ತಾ ಇದೆ. ಪೊಲೀಸರ ಅನುಮತಿ ಪಡೆದೇನೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಫ್ರೀ ಪಾಸ್ ಅನ್ನ ಘೋಷಣೆ ಮಾಡಿತ್ತು ಆರ್ಸಿಬಿ ಮ್ಯಾನೇಜ್ಮೆಂಟು. ಪೊಲೀಸರ ಅನುಮತಿ ಪಡೆದೇನೆ ಕಾರ್ಯಕ್ರಮವನ್ನು ಅರೇಂಜ್ ಮಾಡಿರೋದು. ಇದೆಲ್ಲವೂ ಕೂಡ ಈ ಒಂದು ಅವಘಡ ಸಂಭವಿಸುವುದಕ್ಕೆ ಕಾರಣ ಅನ್ನೋದನ್ನ ಇಲ್ಲಿ ಹೇಳಲಾಗ್ತಾ ಇದೆ. ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ಈ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಇಲ್ಲಿ ನೇರವಾಗಿ ಆರ್ಸಿಬಿ ಮ್ಯಾನೇಜ್ಮೆಂಟೇ ಕಾರಣ ಅಂತ ಹೇಳ್ತಾ ಇರೋದು. ಯಾಕಂದ್ರೆ ಇವರು ಮೊದಲಿಗೆ ಕಾರ್ಯಕ್ರಮವನ್ನು ಅರೇಂಜ್ ಏನೋ ಮಾಡಿದ್ರು, ಆದರೆ ಪೊಲೀಸರ ಅನುಮತಿ ಪಡ್ಕೊಳ್ಬೇಕಾಗಿತ್ತಲ್ಲ. ಹೀಗೆ ಒಂದು ಕಾರ್ಯಕ್ರಮ ಮಾಡ್ತೀವಿ, ಇಷ್ಟು ಜನ ಸೇರಬಹುದೇನೋ, ನಮಗೊಂದು ಭದ್ರತೆ ಅನ್ನೋದು ಬೇಕು, ಪರ್ಮಿಷನ್ ಅನ್ನೋದು ಕೂಡ ಬೇಕು, ಪರ್ಮಿಷನ್ ಕೊಡಿ ಅಂತ ಅದನ್ನು ಮಾಡಲೇ ಇಲ್ಲ. ಅದರ ಜೊತೆಗೆ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಫ್ರೀ ಪಾಸ್ ಅಂತ ಮೆನ್ಷನ್ ಮಾಡಿಬಿಡ್ತಾರೆ. ನಮ್ಮ ಜನ ಫ್ರೀ ಅಂತ ಹೇಳ್ತಾ ಇದ್ದ ಹಾಗೇನೆ ಹೋಗೇ ಬಿಡೋಣ ಅಂತ ಎಲ್ಲರೂ ಬಂದೇ ಬಿಡ್ತಾರೆ. ಒಮ್ಮೆಲೆ ಆ ರೀತಿಯಾಗಿ ಬಂದಿದ್ದು, ಹಾಗೇನೆ ಮಿಸ್ಗೈಡ್ ಮಾಡಿದ್ದು, ಪಾಸು ಇದೆ, ಪಾಸ್ ಇಲ್ಲ, ಫ್ರೀ ಪಾಸ್, ಹಣ ಕೊಡಬೇಕಾಗಿಲ್ಲ, ಈ ಥರದೊಂದಷ್ಟು ಗೊಂದಲ ನಿರ್ಮಾಣ ಆಯ್ತಲ್ಲ, ಅದೇ ಇದಕ್ಕೆ ಕಾರಣ ಅನ್ನೋದನ್ನು ಈ ವರದಿ ಹೇಳ್ತಾ ಇದೆ. ಇದೀಗ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ. ನೋಡಿ, ಪ್ರಮುಖವಾಗಿ ಆರ್ಸಿಬಿ ಮ್ಯಾನೇಜ್ಮೆಂಟೇ ಇದಕ್ಕೆ ಕಾರಣ ಅನ್ನೋದನ್ನು ರಾಜ್ಯ ಸರ್ಕಾರಕ್ಕೆ ಮ್ಯಾಜಿಸ್ಟ್ರಿಯಲ್ ವರದಿ ಹೇಳ್ತಾ ಇರುವಂಥದ್ದು. ಆರ್ಸಿಬಿ, ಡಿಎನ್ಎ, ಕೆಎಸ್ಸಿಎ, ಪೊಲೀಸ್ ಇಲಾಖೆ ಪಾತ್ರದ ಬಗ್ಗೆಯೂ ಕೂಡ ಇಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. 4 ಸಂಸ್ಥೆಗಳ ಪಾತ್ರದ ಬಗ್ಗೆ ಉಲ್ಲೇಖಿಸಿದ್ದಾರೆ ಜಿಲ್ಲಾಧಿಕಾರಿ ಜಗದೀಶ್. ಕಾಲ್ತುಳಿತ ಘಟನೆಗೆ ಮೊದಲ ಕಾರಣ ಆರ್ಸಿಬಿ ಮ್ಯಾನೇಜ್ಮೆಂಟ್, 2ನೇ ಸ್ಥಾನದಲ್ಲಿ ಡಿಎನ್ಎ, 3ನೇ ಸ್ಥಾನದಲ್ಲಿ ಕೆಎಸ್ಸಿಎ, 4ನೇ ಸ್ಥಾನದಲ್ಲಿ ಪೊಲೀಸ್ ಇಲಾಖೆ ಇದೆ ಅನ್ನೋದನ್ನ ಈ ವರದಿ ಹೇಳ್ತಾ ಇರೋದು. ಸುಮಾರು 1 ತಿಂಗಳ ಕಾಲ ಘಟನೆ ಬಗ್ಗೆ ತನಿಖೆಯನ್ನು ನಡೆಸಿ ಈ ಒಂದು ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಪೊಲೀಸ್ ಅಧಿಕಾರಿಗಳು, ಗಾಯಾಳುಗಳು, ಮೃತರ ಕುಟುಂಬಸ್ಥರು ಸೇರಿ ಸುಮಾರು 100ಕ್ಕೂ ಹೆಚ್ಚು ಜನರ ಹೇಳಿಕೆಯನ್ನ ದಾಖಲಿಸಿದೆ ಈ ವರದಿ. ಘಟನಾ ಸ್ಥಳದ ಸಿಸಿಟಿವಿ ಫುಟೇಜ್ ಮಹಜರನ್ನ ನಡೆಸಿ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಸುಮಾರು 100 ಮಂದಿಯನ್ನ ವಿಚಾರಣೆ ಮಾಡಿದ್ದಾರೆ. ಗಾಯಾಳುಗಳ ಪೋಷಕರು, ಹಾಗೇನೆ ಆ ಘಟನಾ ಸ್ಥಳದಲ್ಲಿ ಇದ್ದಂಥವರು, ಅಧಿಕಾರಿಗಳು, ಮ್ಯಾನೇಜ್ಮೆಂಟ್ ಅವರು, ಪ್ರತಿ ಒಬ್ಬರ ವಿಚಾರಣೆಯನ್ನು ಕೂಡ ಮಾಡಲಾಗಿದೆ. ವಿಚಾರಣಾ ಸಂದರ್ಭದಲ್ಲಿ ಯಾರ್ಯಾರ ಲೋಪದೋಷ ಇದೆ ಅನ್ನೋದು ಗೊತ್ತಾಗಿದೆ. ಸೊ